ಅಯ್ಯೋ ನನ್ನ ಪುಸ್ತಕ ಎಲ್ಲ ಹಾಳಾಗೋಯ್ತಲ್ಲೋ. ಯೋಗಿ, ಯಾಕೋ ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗೆ ಥರ ಕೂತಿದ್ಯಾ? ಲಲಿತಾ ಇಲ್ಲಿ? ಲಲಿತಾ ಇಲ್ಲ. ಇಲ್ವಾ? ನನ್ನ 3 ಕೋಟಿ. ಅಯ್ಯೋ ಅಂಕಲ್, ನಾನು ಮಾತಾಡ್ತೀನಿ ಇರಿ ಅಂಕಲ್. ಯಾಕೋ? ಇರು, 1 ನಿಮಿಷ ಬಂದೆ. ಏನ್ ಸರ್ ಇಷ್ಟೊತ್ತಲ್ಲಿ? ಕಳ್ಳನ್ ಮಕ್ಕಳ್ರ, ನಿಮ್ಮಂತವ್ರನ್ನ ಹಿಡಿಯಕ್ಕೆ ರಾತ್ರಿ ಹೊತ್ತೇ ಬರಬೇಕು. ಏನ್ ಅಂದ್ಕೊಂಡಿದ್ರಲ್ಲೇ ಬಡ್ಡಿ ಮಕ್ಕಳಲ್ಲ? ಬಡ್ಡಿ ಕೊಡಿ ಎಷ್ಟು ತಿಂಗಳಾಯ್ತು? ಅಲ್ಲ ಸರ್, 3 ತಿಂಗಳಾಯ್ತು. ಹೊರಗಡೆ ಮಾತಾಡೋಣ. ನಾನು ಹೊರಗಡೆ ಅವ್ಯವಹಾರ ಮಾಡ್ತೀನಿ, ಒಳಗಡೆ ವ್ಯವಹಾರ ಮಾಡ್ತೀನಿ. ಇಡ ದುಡ್ಡು ನನ್ನ ಇಂಟ್ರೆಸ್ಟ್ ನ ಇಟ್ಕೊಂಡು ನಿನ್ನ ಇಂಟ್ರೆಸ್ಟಿಂಗ್ ಕೆಲ್ಸಕ್ಕೆ ಯೂಸ್ ಮಾಡ್ತಾ ಇದ್ಯಾ? ನಿನಗೆ 1 ತಿಂಗಳ ಬಡ್ಡಿ ಫ್ರೀ ಕಣ. ಸರ್ ಸರ್ ಸರ್, ಅವಳು ನನ್ನ ಹೆಂಡತಿ ಸರ್. 2 ತಿಂಗಳ ಬಡ್ಡಿ ಫ್ರೀ, ಹೋಗ. ಸರ್, ಫಸ್ಟ್ ನೈಟ್ ಕೂಡ ಆಗಿಲ್ಲ ಸರ್. ಫಸ್ಟ್ ನೈಟ್ ಕೂಡ ಆಗಿಲ್ಲ, 3 ತಿಂಗಳ ಬಡ್ಡಿ ಫ್ರೀ ಕಣ, ಹೋಗ. ಸರ್, ನಿಜವಾಗ್ಲೂ ಅವಳು ನನ್ನ ಹೆಂಡತಿ ಸರ್. ಟೋಟ್ಲ್ ಮನ್ನಾ ಮಾಡಿದ್ದೀನಿ, ಹೋಗ. ಸರ್ ಪ್ಲೀಸ್ ಸರ್. ಫುಲ್ಲು ಡಿಸ್ಕೌಂಟ್ ಕೊಡ್ತೀನಿ. ನಿನಗೂ ಏನ್ ಬೇಕೋ ಕೇಳು, ಕೊಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ಮಗ ಮಗ ಅನ್ನೋ ಬಾಯಲ್ಲಿ ಆಮೇಲೆ ಅನ್ನೋ ಪದ ಕೇಳ್ತಾ ಇದೆ, ಹೇಳೋ. ಆಮೇಲೆ ನಿಮ್ಮನ್ ಪ್ರೀತಿ ನಮ್ಮ ಅಪ್ಪನ ಎದುರಾಕೊಂಡಿದ್ದ ತಪ್ಪಿಗೆ ಒಳ್ಳೆ ಪಾಠ ಕಲ್ತೆ. ನನ್ನ ಮಾತು ಕೇಳಿ. ಪಾಪ ಹುಡುಗಿ, ಪಾಪ ಹುಡುಗಿ. ಅವಳಿಗಿಂತ ನಾನಿನ್ನೂ ಪಾಪ. ನನಗೆ ನನ್ನ 3 ಕೋಟಿ. ಸುಮ್ಮನೆ ಇರ್ರಿ. ಯಾವಾಗಲೂ ಒಳ್ಳೆ ಚಿಕ್ಕ ಮಕ್ಳು ಮಿಠಾಯಿ ಕೇಳ್ದೆ ಕಾಸು ಕಾಸು ಅಂತ ಪ್ರಾಣ ತಿಂತಿರಲ್ರಿ. ಮಾಮ ಫೋನು ಮಾತಾಡೋ. ರಾತ್ರೆಲ್ಲ ಯೋಚನೆ ಮಾಡ್ದಪ್ಪ. ಆ ಹುಡುಗಿ ಬೇರೆ ಸಿಂಹರಾಶಿ ಮಕರ ನಕ್ಷತ್ರ ಅಂತ ಇದೆಯಾ. ನಮಗೂ ಅವನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ಆಸ್ತಿನೆಲ್ಲ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ಇದ್ದೀನಿ. ಆಮೇಲೆ ಅವನಾಯ್ತು, ಅವನ ಹೆಂಡತಿ ಆಯ್ತು. ಏನಂತ? ಯಾವ್ದಕ್ಕ ಆ ಹುಡುಗಿನ ಒಂದ್ಸಲ ನೋಡ್ಬೇಕು. ಅದಕ್ಕೆ ನಾವೆಲ್ಲರೂ ನಾಳೆ ಬೆಂಗಳೂರಿಗೆ ಬರ್ತಾ ಇದೀವಪ್ಪ. ಅವ್ರು ಬಂದ್ರೆ ಲಲಿತಾ ಅಂತ ಯಾರನ್ನ ತೋರ್ಸೋದು? ಏನೋ ಮಾಡೋದು? ಏನಾದ್ರೂ ಮಾಡ್ಕೊಳಪ್ಪ, ಏನಾದ್ರೂ ಮಾಡ್ಕೊ. ನನ್ನ ಮಗ ಜೈಲಲ್ಲಿದ್ದಾನೆ. 3 ಕೋಟಿ ಕೊಟ್ಬಿಟ್ರೆ ನಾನು ಹೋಗಿ ಈ ಪ್ರೊಡಕ್ಷನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್ ಹತ್ರ ಡೈರೆಕ್ಟ್ರು ಹುಲಿ ಕೇಳ್ತಾ ಇದಾರ. ಒಂದ್ ಕೆಲ್ಸ ಮಾಡು, ಅಲ್ಲೇ ಯಾವ್ದಾದ್ರು ಪೊದೆಗೆ ಹೋಗ್ಬಿಟ್ಟು ಬೆಕ್ತಿನ ಮರಿ ಹಿಡ್ಕೊಂಡು ಅದಕ್ಕೆ ಪೇಂಟ್ ಹೊಡೆದ್ಬಿಟ್ಟು ಹುಲಿ ಸಿಗ್ಲಿಲ್ಲ, ಹುಲಿ ಮರಿ ಸಿಕ್ತು ಅಂತ ಹೇಳ್ಬಿಡು. ಸಿನಿಮಾ ಅಂದ್ಮೇಲೆ ಇವೆಲ್ಲ ಕಾಮನ್ ಅಮ್ಮ. ತುಂಬಾ ಸಂತೋಷದ ವಿಷಯ. ನಮ್ಮ ಡೈರೆಕ್ಟರ್ಗೆ ಶೂಟಿಂಗ್ ಮಾಡೋದಕ್ಕೆ ಕೆಲಸನೇ ನಡೀದೇ ಇರೋ ಅಂತ ಲಾಯರ್ ಆಫೀಸ್ ಬೇಕಂತೆ. ನಿಮ್ಮ ಆಫೀಸ್ ಬಾಡಿಗೆ ಕೊಡ್ತೀರಾ? ಕೊಡ್ತೀನಪ್ಪ, ಕೊಡ್ತೀನಿ. ಪಾಯ್ಸನ್ ಪ್ರತಾಪ್ ಅವರೇ, ನನಗೆ ಸ್ವಲ್ಪ ದಿನಕ್ಕೆ ಒಂದು ಹುಡುಗಿನ ಸೆಟಪ್ ಮಾಡ್ಕೊಡ್ತೀರಾ? ನೀವು ಸ್ವಲ್ಪ ದಿನಕ್ಕೆ ಸೆಟಪ್ ಮಾಡ್ಕೊಡಕ್ಕೆ ನಾನೇನ್ ಸೆಟಪ್ ಏನ್ರಿ? ಬೇಕು ಅಂದ್ರೆ 1-2 ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಡ್ತೀನಪ್ಪ, ಸುಖವಾಗಿರಿ. ಅಯ್ಯೋ, ನಾನು 4 ಗೋಡೆಗಳ ಮಧ್ಯೆ ಪರ್ಫಾರ್ಮ್ ಮಾಡುವಂತ ಹುಡುಗಿನೆಲ್ಲ ಕೇಳಿದ್ದು, 4 ಜನಗಳ ಮುಂದೆ ಪರ್ಫಾರ್ಮ್ ಮಾಡುವಂತ ಒಬ್ಬ ನಟಿನ್ ಕೇಳಿದ್ದು. ಓ, ಯು ಮೀನ್ ಕ್ಯಾಬ್ರೆ ಡ್ಯಾನ್ಸರ್? ರೀ, ನಮ್ಮ ಮನೆಯವ್ರ ಮುಂದೆ ನನ್ನ ಹೆಂಡತಿ ತರ ಆಕ್ಟ್ ಮಾಡಕ್ಕೆ ಹಿಂದಿ ಗೊತ್ತಿರೋ ಹುಡುಗಿ ನಾಳೆನೆ ಬೇಕು ರೀ. ಓ, ಸೊಸೆ ತಂದ ಸೌಭಾಗ್ಯ. ಬೇರೆ 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 3 ಕೋಟಿ. 3 ಕೋಟಿ ಕೊಟ್ಬಿಟ್ರೆ ನನ್ನ ಮಗ ಜೈಲಲ್ಲಿದ್ದಾನೆ, ಬಿಡಿಸ್ಕೊಂಡ್ ಬಂದ್ಬಿಡ್ತೀನಪ್ಪ. ಬ್ಯಾಗ್ ಇದೆಯಾ? ಸುಮ್ನೆ ನಿಂತ್ಕೊಳ್ಳ ನೀನು. ರೀ, ನೀವೇನ್ ರಿಂಗ್ ಆಡ್ತೀರಾ? ಅಲ್ಲ, ನಂಗೆ ಬೇಕಪ್ಪ. ನೀನು ದುಡ್ಡು ಕೊಡದೆ ಹೋದ್ರೆ ನನ್ನ ಮಗನ್ ಹ್ಯಾಕ್ ಬಿಡಿಸ್ಕೊಂಡ್ ಬರಲ್ಲಪ್ಪ. ನಾನು ನಿಮ್ ದುಡ್ಡು ಕೊಡಲ್ಲ ಕಣ್ರಿ. ಏನ್ರಿ ಮಾಡ್ಕೊತೀರಾ? ಹೋಗಿ ಸುಮ್ನೆ. ಲೋ, ಟೈಮ್ ಆಯ್ತು, ಹುಡುಗಿ ಇನ್ನೂ ಬಂದಿಲ್ಲ. ಆ ಪ್ರೊಡಕ್ಷನ್ ಮ್ಯಾನೇಜರ್ ಕೈ ಕೊಡಲ್ಲ ತಾನೆ? ಇಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ನು ಒಪ್ಕೊಂಡ್ಮೇಲೆ ಹುಡುಗಿನ ಕಳಿಸ್ತಾನೆ. ಹೌದು, ಆ ಶ್ರೀಕಾಂತ್ ರಾಯರ್ ಮ್ಯಾಟ್ರ್ ಏನಾಯ್ತು? ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ? ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ನಮ್ಮ ಲೋಕಲ್ದಾದ ಬುಲೆಟ್ ಮನೆಗೆ ಹಾಕೊಟ್ಬಿಟ್ಟೆ. ಹೇ, ಕಿಡ್ನಾಪಾ? ನಿನ್ ಹೆಂಡತಿ ಬಂದ್ಲು ಅಂತ ಕಾಣಿಸುತ್ತೆ. ಕಾರಲ್ಲಿ ಯಾವ ಹುಡುಗಿನೂ ಇದ್ದಂಗಿಲ್ವಲ್ಲೋ? ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆಮೇಲೆ ಕಾಲ್ ಮಾಡಿ. ತಂದೆ, ಹುಡುಗಿ ಎಲ್ಲಪ್ಪ? ಹುಡುಗಿಯನ್ನು ಬಂದಿಲ್ವಾ? ಇಲ್ಲ, ಆಗ್ಲೇ ಹೊರಟ್ಲಲ್ಲ. ಇವ್ರು ಯಾರ್ರಿ ಹೊಸ ಆರ್ಟಿಸ್ಟ್? ಇವ್ರಿಗೆ ಹೇಳೇ ಇರ್ಲಿಲ್ವಲ್ಲ ನಾನು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಅವ್ರು ನಮ್ಮ ಮಾವ ತಾತ. ಇವ್ರಿಗೋಸ್ಕರ ಹುಡುಗಿ ಬೇಕು ಅಂತ ಹೇಳಿ. ಏನೋ ಕಳ್ಳಂತರ ನೋಡ್ತಾ ಇದೀಯಾ? ನೋಡೋದೇನು, ಮಾಡೋದು ಕಳ್ಳ ಕೆಲಸನೇ ತಾನೇ. ಈಗ ಅದೆಲ್ಲ ಯಾಕೆ? ಎಲ್ಲಪ್ಪ ನಿನ್ನ ಹಿಂದಿ ಹೆಂಡತಿ ಒಳಗೆ. ಏನೋ ಇದು? 3 ಜನ 3 ದಿಕ್ಕು ತೋರಿಸಿ ಹೇಳ್ತಾ ಇದ್ದೀರಾ. ಇದರಲ್ಲಿ ಯಾವ ಸುಳ್ಳು, ಯಾವ ಸತ್ಯ? 3 ಸತ್ಯನೇ. ಒಳಗಿದ್ಲು, ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಆನ್ ದಿ ವೇ ಬರ್ತಾ ಇದ್ದಾಳೆ. ನೀವು ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ. ಹೌದು ಮಾವ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಬನ್ನಿ. ಇವನ್ ಯಾರು? ಇವನೇ ನಮ್ಗೆ ಮಾಲ್ ತಂದು ಕೊಡ್ತಾ ಇರೋದು. ಒಳ್ಳೆಗಾಲದ ಗೋವಿಂದು ಅಂತ 20 ವರ್ಷದಿಂದ ಸಿನಿಮಾ ಲ್ಯಾಂಡ್ ಅಲ್ಲಿ ಮೇಕಪ್ ಮ್ಯಾನ್ ಆಗಕ್ ಟ್ರೈ ಮಾಡ್ತಾ ಇದ್ದೆ.
ಯಾಕೆ ಮೇಕಪ್ ಬಾಕ್ಸ್ ಓಪನ್ ಮತ್ತೆ ಕಾಪಾಡಮ್ಮ. ಬಾ ಬಾ ಬಾ. ಟೈಮ್ ಆಯ್ತು, ಹುಡುಗಿ ಅಲ್ರಿ. ಗೋವಿಂದು ಮಾಲ್ ಬಂದಿದ್ಯಾ? ಈಗ ಬಿಟ್ಕೊಂಡಲ್ಲ, ನೋಡ್ಲಿಲ್ಲ. ಅಯ್ಯೋ ಅದಲ್ಲ ರೀ, ಹುಡುಗಿ ಬಂದಿದ್ದಾಳ. ಹುಡುಗಿ ಬಂದಿದ್ದಾಳೆ, ಆದ್ರೆ ಕೆಲವು ಕಂಡೀಷನ್ಸ್. ಕಂಡೀಷನ್ಸ್ ಏನದು? ನೋ ಮುಟ್ಟಾಕ್. ಅಂದ್ರೆ ಮುಟ್ಟಾಕ್ಟ್ ಅಮ್ಮ, ಹಿಂಗ್ ಮುಟ್ಟಿ ಆಕ್ಟ್ ಮಾಡಂಗಿಲ್ಲ. ಆಮೇಲೆ ಆಮೇಲೆ ಯಾವ್ದೇ ಕಾರಣಕ್ಕೂ ನೋ ಬಾಡಿ ಟಚ್. ಎರಡು ಒಂದೇ ಅಲ್ವೇನ್ರಿ? ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್. ಏನದು? ಯಾವುದೇ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ ಬೆಲ್ಟ್ ತುದಿ ಕೂಡ ಹಿಂಗ್ ಟಚ್ ಮಾಡಬಾರ್ದು. ಅಯ್ಯೋ ಹೋಗಿ ಹೋಗಿ ಎಂತವನ್ನ ಕರ್ಕೊಂಡ್ ಬಂದಿದ್ಯೋ? ಅಣ್ಣ, ಮೊದ್ಲು ಹುಡುಗಿನ ಕರೆಸ್ತೀಯಾ? ಅಲ್ಲ, ಅವಳು ನನಗೆ ಮ್ಯಾಚ್ ಹಾಕೊಳ್ಳೋ ನೋಡ್ಬೇಕು. ಏನೋ ಮ್ಯಾಚಿಂಗ್? ಲಾಸ್ಟ್ ವೀಕ್ ಬಾಂಬೆಲ್ಲಿ ಒಂದ್ ಕಡೆ ಶಾರುಖ್ ಖಾನ್, ಒಂದ್ ಕಡೆ ಅಮೀರ್ ಖಾನ್, ಸೆಂಟ್ರ್ ಮಧ್ಯದಲ್ಲಿ ಸ್ಯಾಂಡ್ವಿಚ್. ಅದೇನೋ ಫೋಟೋ ಸೆಷನ್ ಮುಗಿಸ್ಕೊಂಡು ಬರ್ತಾರದು, ಗೊತ್ತಾ ನಿಂಗೆ? ಆಯ್ತು, ಹುಡುಗಿನ ಕರೆಸಿಯಪ್ಪ. ಕರಿತೀರಿ ಒಂದು ನಿಮಿಷ. ಜೈ ಜಯು ಕಮಾನ್ ಯಾರ್. ನಡ್ಕೊಂಬರೋ ತರ ಕಾಣಿಸ್ತಾ ಇದೆ. ಹಲೋ, ನಮಸ್ತೆ 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 ನಮಸ್ತೆ. ಇವ್ರ್ಯಾಕೆ ಮಿಲಿಟರಿ ಅವ್ರ ತರ ಮುಖ ಸಿಂಟಿಸ್ಕೊಂಡಿದ್ದಾರೆ? ಸ್ವಲ್ಪ ನಗ್ಬಾರ್ದ? ಅಯ್ಯೋ, ನೀವು ಕನ್ನಡ ಮಾತಾಡಬಾರ್ದು, ನೀವು ಹಿಂದಿಯವರು ಅಂತ ಹೇಳಿದೀವಿ. ಹಿಂದಿ ಡಬಲ್ ಲ್ಯಾಂಗ್ವೇಜ್, ಡಬಲ್ ಪಾಠ ಕೊಡ್ತೀವಿ ರಯ್ಯ. ನಿಂಗೆ ಹಿಂದಿ ಬರುತ್ತಾ? हमारा गली में हमारा पुसीकैट हमको ही बहुत अच्छा कम इनसाइड. ओके. ಏನು ಹೋಗು ಅಂದ ತಕ್ಷಣ ಒಳ್ಳೆ ಮಾರ್ಕೆಟ್ ಅಲ್ಲಿ ಸಪೋಟ ಮಾರೋಳ್ತಾರ ರಪ್ರಪ ಅಂತ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ನೀನು ಸಲ್ಮಾನ್ ಖಾನ್ ಜೋಡಿನಾ? ಏಯ್, ಒಳಗಡೆ ಎಲ್ಲ ದೊಡ್ಡವರಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದಾನೆ. ಹೇ ಭಗವಾನ್, ಬನ್ನಿ ಎಲ್ರು ಈಗ ನಡೀರಿ. ಜಯ, ಆಲ್ ದಿ ಬೆಸ್ಟ್. ಈಗ ಎರಡು ಕೈ ಜೊಬ್ಬರು ಇಟ್ಕೊಂಡು ಫಾಲೋ ಮೀ. ಥ್ಯಾಂಕ್ಸ್. ಬಾಮ. ಮಾಮಾಜಿ, वो मामा नहीं है, जोईश. परंगी जूस? नहीं, पगड़े पंचांग बरीवोल बड़ांग. मामा उधर हैं. मामा जी, आशीर्वाद कीजिए. दीर्घायुष्मान भव, दीर्घ सुमंगली भव. ಶುಭ ಶಕುನ. ಕುಬೇರ ಮೂಲೆಯಲ್ಲಿ ಹಲ್ಲಿ ಲೊಚ್ಚಿಬಿಡ್ತಾ ಇದೆ. ಆಶೀರ್ವಾದ कीजिए. ಚೆನ್ನಾಗಿರಮ್ಮ. ನಿನ್ನ ಹೆಸರೇನಮ್ಮ? ಕ್ಯಾ ಬಹಳ ಒಳ್ಳೆ ಹೆಸರು. ಚೈನಾದಲ್ಲಿ ಮಾತ್ರ ಈ ತರ ಹೆಸರು ಇಡ್ತಾರೆ. ಇಲ್ಲ, ನಾಮ್ ಪೂಚ್ ರಹೆ ಹೈ. ಲಲಿತಾ. ಲಲಿತಾ. ಲಲಿತಾ, ಜಯ ಜಯ ಲಲಿತಾ. ಪವರ್ಫುಲ್ ನೇಮ್. ಎಸ್. ಎಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ನಿಂತ್ಕೊಳ್ಳಿ, ಈಡು ಜೋಡು ನೋಡೋಣ. वो पूछ रहा है, दुल्हा दुल्हन पास पास. अच्छा. ओ नीवा सो स्मार्ट. ಜೋಡಿ ಶಿವ ಪಾರ್ವತಿ ಜೋಡಿ ಕಂಡಂಗಿದೆ. ನೀನ್ ಒಳಗೆ ಹೋಗ, ಆರಾಮ್ ತಗಮ್ಮ. ಗೊಳ अंदर जाइए. अंदर. शुक्रिया. ಇರ್ಲಿ ಪರವಾಗಿಲ್ಲ. ಯೋಗಿ, ಅಂದ್ರೆ ಅವನ ಅದು ನಂಗೆ ಸ್ವಲ್ಪ ಕೆಲಸ ಇದೆ. ಹೋಗಪ್ಪ, ಹೋಗೋ. ಇವನ್ ಯಾರಪ್ಪ? ಮೇಕಪ್ ಮ್ಯಾನ್, ಕೊಳ್ಳೆಗಾಲ್ ಗೋವಿಂದು. ಮೇಕಪ್ ಮ್ಯಾನ್? ಮಾಮ, ನಿಮ್ ಕಿವಿಗೆ ಮೇಕಪ್ ಮ್ಯಾನ್ ಅಂತ ಕಳಿಸ್ತಾ? ವಾಚ್ಮನ್. ನಿಮ್ಗೆ ಇಲ್ಲೇನ ಕೆಲಸ? ಡೋರ್ ಹತ್ರ ತಾನೇ ಕೆಲಸ, ಹೋಗಲ್ಲಿಗೆ. ಹಲೋ ವಾಚ್ಮನ್, ಹಂಗಾರೆ ಡಬಲ್ ಬಾಟ, ಕಸ್ಟ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಬಾಟ. ಅಯ್ಯೋ, ಇವ್ನು ಎಲ್ಲಿಂದ ಕರ್ಕೊಂಡ್ ಬಂದೋ? ಮಾಮ, ಇವನು ವಾಚ್ಮನ್. ಮತ್ತೆ ಇವನು ಪ್ರೊಡಕ್ಷನ್ ಮ್ಯಾನೇಜರ್. ಪ್ರೊಡಕ್ಷನ್ ಮ್ಯಾನೇಜರ್ ನೋಡಿ, ಅದು ಮಾಮ ನಮ್ಮ ರೈಸ್ ಮಿಲ್ಗೆ ಪ್ರೊಡಕ್ಷನ್ ಮ್ಯಾನೇಜರ್. ಅರೆ, ಓಡ್ದೇ ಇರೋ ಮಿಲ್ಗೆ ಮ್ಯಾನೇಜರ್ ಯಾಕಯ್ಯ? ಅದಂತೂ ಓಡ್ಲಿಲ್ಲ, ಇವನಾದ್ರೂ ಓಡಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ಲಿ ಕರ್ಕೊಂಡ್ ಬಂದೆ. ಅದ್ ಸರಿ, ಅವ್ನು ಇಲ್ಲೇನ್ ಕೆಲಸ ಮಾಡ್ತಾನೆ? ಇದಕ್ಕಿಂತ ಇನ್ನೇನ್ ಕೆಲಸ ಮಾಡ್ಲಿ? ಇದು ನರಸಿಂಹ ಮೆಸ್ ಊಟ. ಇಡೀ ಫಿಲಂ ಇಂಡಸ್ಟ್ರಿನೇ ಕ್ಯಾಕೂರ್ ಸೂಗಿಯೋ ಅಂತ ಮೆಸ್. ಹೌದಾ? ಆದ್ರೆ ಕಮಿಷನ್ ಕರೆಕ್ಟ್ ಆಗಿ ಕೊಡ್ತಾನೆ. ನಾನು ಬಿಸಿ ಮಾಡ್ಕೊಡ್ತೀನಿ. ಇದಕ್ ಮೇಲೆ ಅವ್ರ ಹಣೆ ಬರ. ತುಂಬಾ ಇಷ್ಟವಾಯ್ತು.
ಯಾವ್ದೋ ಊಟ ಸಾಂಬಾರ? ಊಟ ಸಾಂಬಾರ್ ಅಷ್ಟೇ ಅಲ್ಲ, ಮತ್ತೆ? ಇಂಥ ಸೊಗಸಾದ ಅಡಿಗೆ ಮಾಡಿರೋ ನಮ್ಮ ಜಯ ಕೂಡ. ಹುಡುಗಿ ನಾರ್ತ್ ಇಂಡಿಯನ್ ಆದ್ರೂ ಅಡಿಗೆ ಮಾತ್ರ ಅಚ್ಚ ಕನ್ನಡದ ರುಚಿ. ಸಾಕು. ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನ್ ಜೋಡಿಸ್ರೆ? ಈ ಮನೆಯಲ್ಲಿ ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲಿ ಪೂರ್ವಕ್ ಮುಖ ಮಾಡ್ಕೊಂಡಿದೆ. ಹಾಗೆ ಹಾಗೆ ಈ ಅಪ್ಪಂದು ಇದೇ ಬಳಂಗಾಗೋಯ್ತು. ಮಾವ, मामा जी आपको ठंडा पानी नहीं, आपके लिए गर्म पानी. ನಾಡು ನುಡಿ ಬೇರೆ ಆದ್ರೂ ನಮ್ ಸಂಸ್ಕೃತಿ ಉಕ್ಕಿ ಹರಿತಾ ಇದೆ. ಬೇಟಿ ಪಾನಿ. ತಾತ ನಿಮ್ಗೂ ಹಿಂದಿ ಬರುತ್ತಾ? ಈಗ ತಾನೇ ಕಲ್ಕೊಂಡಲ್ಲೋ. ಅದೇಗೆ? ಅವ್ಳ ಬಾಯಿಂದಲೇ ಬರ್ಲಿಲ್ವೇ ಗರಂ ಪಾನಿ ಅಂತ? ಹೆಂಗೆ ಜಯ? Super. ಏನಾಯ್ತು? ನಾನೇ ಮಾತಾಡ್ತೀನಿ ಕೊಡಿ. अच्छा ಥ್ಯಾಂಕ್ ಯು. मामा जी आपको 10 ವರ್ಷದಿಂದ ನಾನು ಗಂಡಸು ಅನ್ನೋದೇ ಮರ್ತೋಗಿತ್ತು ಕಣ. ಈಗ ಅದು ನೆನಪಾಗಿ ಅಳು ಬಂದಂಗಾಯ್ತು, ಅದಕ್ಕೆ ಸಾರಿ. ಹಲೋ. ಏನಯ್ಯ ಶ್ರೀಕಂಠಯ್ಯ, ಏನ್ ಕೊಟ್ರು ತಿನ್ನಲ್ಲ ಅಂತಾನೆ ಎತ್ ಬಿಡ್ಲ ಅವನ? ಅಯ್ಯೋ ಹಾಗೆಲ್ಲ ಮಾಡಬೇಡಿ. ಮತ್ತಿನ್ನೇನಯ್ಯ, KFC ಬಕೆಟ್ ಚಿಕನ್ ಫ್ರಾನ್ಸ್ ಫ್ರೈ ತಗೊಂಡ್ ಬಂದು ಮುಂದೆ ಇಟ್ರೆ ಮೂಗ್ ಮುಚ್ಕೋತಾನೆ. ಮಣಿಯಣ್ಣ ಅವರು ತುಂಬಾ ಸಂಪ್ರದಾಯಸ್ಥರು, ಪ್ಯೂರ್ ವೆಜಿಟೇರಿಯನ್. ಅವ್ರಿಗೆ ಖಾರ ಬಾತೋ, ಬಿಸಿಬೇಳೆ ಬಾತೋ, ರವೆ ಇಡ್ಲಿನೋ ಆ ಥರದ್ದೇನಾದ್ರೂ ಕೊಡಿ. ಯಾರಿಗೂ ಖಾರ ಬಾತು? ಶ್ರೀಕಂಠಯ್ಯ ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಹೀರೋಯಿನ್ ಮಾಡ್ತೀನಿ. ಕೆ ಮಂಜು ಪ್ರೊಡಕ್ಷನ್, ಯೋಗರಾಜ್ ಭಟ್ ಡೈರೆಕ್ಷನ್, ಪುನೀತ್ ರಾಜ್ಕುಮಾರ್ ಹೀರೋ. ಇನ್ನೂ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ. ನಾನು ಹೇಳಿದ್ರೆ ನೀನ್ ಫಿಕ್ಸ್. ಅಯ್ಯೋ ಹೀರೋಯಿನ ನಾನಾ? ಒಂದ್ ಪಿಕ್ಚರ್ ಕಣೋ, ಆಮೇಲೆ ಜೀವನ ಪರ್ಯಂತ ನನಗೆ ಪರ್ಮನೆಂಟ್ ಹೀರೋಯಿನ್ ಆಗಿರ್ತೀಯ. ಮನೇಲಿ 6 ಮಕ್ಕಳು. 6 ಮಕ್ಕಳು. 6 ಮಕ್ಕಳ? ಯಾರಿಗೆ? ನಮ್ಗೂ 3 ಹೆಣ್ಣು 3 ಗಂಡು. ಪಾಯ್ಸನ್. ಮೊದ್ಲು ಈ ಕೆಲಸ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣ. ಅಡಿಗೆ ಮನೇಲಿ ಏನ ಕೆಲಸ ನಿಂಗೆ? ಅಯ್ಯೋ ಇವ್ರನ್ನೇನು ಅನ್ಬೇಡಿ, ಈ ಊಟನೆಲ್ಲ ಹೋಟೆಲ್ ತಂದ್ಕೊಟ್ಟಿದ್ದೆ ಇವರು. ಅವ್ರೇ ಅಕೌಂಟ್ ಎಲ್ಲ ಇಟ್ಟಿದೀವಿ ನೋಡಿ. ಏನ್ ದೊಡ್ಡ ICIC ಅಕೌಂಟ್ ನಿಂದು? ಲೈ, ನಿನ್ನ ಅಕೌಂಟ್ ಏನಿದ್ರು ಹೊರಾಂಡದಲ್ಲಿರ್ಬೇಕು, ಕಿಚನ್ ವರ್ಗೂ ಬರಬಾರ್ದು. ಔಟ್, ಗೆಟ್ ಔಟ್. ಜಯ, ಏಯ್ ಜಯ ಗಿಯಾ ಅಂತ ಇನ್ನೊಂದ್ಸರಿ ಅಂದ್ರೆ ನಿನ್ನ ಅಕೌಂಟ್ನ ಫ್ರೀಜ್ ಔಟ್. ಬರ್ತೀನಿ ಜಯ. ಈ ಅಡುಗೆ ಮನೇಲಿ ಕಳ್ಳ ಬೆಕ್ಕುಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಇರೋದು ಒಂದೇ ಹಾಲಿನ ಡಬ್ಬ. ಜಯ, ಊಟ ಮಾಡಿದ್ಯೇನೋ? ನೋಡಿದ್ರೆ ನಿಮಗಿರೋ ಅಕ್ರೆ ಯೋಗಿಗಿಲ್ಲ. ಅವರು ನನ್ನ ಬರೀ ಒಬ್ಬ ನಟಿ ಅಂತ ಮಾತ್ರ ನೋಡ್ತಾರೆ. ಆದ್ರೆ ನೀವು ಈ ನಟಿ ಒಳಗಡೆ ಇರೋ ಒಬ್ಬ ಅಮಾಯಕ ಹೆಣ್ಣನ್ನು ನೋಡ್ತೀರ. ಹೌದು, ಆಗ್ಲೇ ಯಾರಿಗೂ ವೆಜಿಟೇರಿಯನ್ ಊಟ ಬೇಕು ಅಂತ ಕೇಳ್ತಾರೆ. ಯಾವಾಗ? ಡೈನಿಂಗ್ ಟೇಬಲ್. ಅಷ್ಟು ಬೇಗ ಮರ್ತ್ಬಿಟ್ರಾ? ಓ ಅದಾ, ಪಕ್ಕದಲ್ಲಿರೋ ದೇವಸ್ಥಾನ ಪೂಜಾರಿಗೆ. ಓಹೋ, ಊಟ ಎಲ್ಲ ತುಂಬಾ ಮಿಕ್ಕಿದೆ, ಬೇಕಾದ್ರೆ ನಾನು ತಗೊಂಡೋಗಿ ಕೊಟ್ಬರ್ಲ? ಬೇಡ ಬೇಡ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ, ನಾನು ಕಳಿಸ್ಕೊಡ್ತೀನಿ. ಯು ಡೋಂಟ್ ವರಿ. ಈ ಮನೆಗೆ ಬಂದ್ಮೇಲೆ ನಿಮಗೆ ಹೆಂಡತಿಯಾಗಿ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಆಸೆನೂ ಪಟ್ಟಿದ್ದೆ. ಆದ್ರೆ ವಿಧಿ ಆಟ ಆಡ್ಬಿಡ್ತು. ನನ್ನ ಆಸೆ ಎಲ್ಲ ಬರೀ ಕನಸಾಗಿ ಉಳ್ಕೊಬಿಡ್ತು. ಜಯ, ನಿನ್ ಕನಸು ನೆರವೇರುತ್ತೆ. ನೀನು ಆ ಯೋಗಿಗೆ ಹೆಂಡತಿಯಾಗಿ ನಟಿಸ್ತಾ ಇದೀಯಾ, ಆದ್ರೆ ನನ್ನ ಜೊತೆ ಹೆಂಡತಿಯಾಗಿ ಕೊನೆವರೆಗೂ ಬಾಳ್ತೀಯಾ. ನಾವಿಬ್ಬರು ಸೇರಿ 8 ಮಕ್ಕಳನ್ನ ಹೆತ್ತು ಬಿಡುವ. ನಮ್ಮಪ್ಪ 7 ಮಕ್ಕಳನ್ನ ಹುಟ್ಟಿಸಿದ್ದು ದೊಡ್ಡ ಸಾಧನೆ ಮಾಡಿದೀನಿ ಅಂತ ಮೆರೀತಾ ಇದ್ದ. ಅವನ ರೆಕಾರ್ಡ್ನೆಲ್ಲ ಬ್ರೇಕ್ ಮಾಡಿ 8 ಮಕ್ಕಳು. ಎಂತ ಹಂಸು, ಕಬ್ಬಣಕ್ಕಿಂತ ಗಟ್ಟಿಯಾಗಿದೆ. ಬರೀ ಹಂಸ ಮಾತ್ರ ಗಟ್ಟಿಯಾಗಿಲ್ಲ ಜಯ. 10 ವರ್ಷ ಮಿಸ್ಟರ್ ಮಂಡ್ಯ ಆಗಿರೋ ಪ್ರತಿಫಲ ಇದು. ಬರೀ ಅಷ್ಟೇ ಅಲ್ಲ, ಎಲ್ಲ ಎಣ್ಣೆ ಹಚ್ಕೊಂಡು ಒಂದೇ ಒಂದು ಲಂಗೋಟಿ ಹಾಕೊಂಡು ವೆರೈಟಿ ಆಗಿ ತೆಗೆಸ್ಕೊಂಡವ್ರ ಫೋಟೋ. ಹುಷಾರು, ಲಂಗೋಟಿ ಹಾದೋದ